ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾಗಿ ಮಣ್ಣಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದು ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ಇರುವಂತಹ ರಾಗಿ ಮಣ್ಣಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಹಾಗಾದರೆ ಈಗ ರಾಗಿ ಮಣ್ಣಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಗಿ ಮಣ್ಣಿಗೆ ಮುಖ್ಯವಾಗಿ ರಾಗಿ ಬೇಕು. ಇಡೀ ರಾಗಿಯನ್ನೇ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ, ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೇನೆ. ಸುಮಾರು ಇದು 5ರಿಂದ 6 ಗಂಟೆ ಒಳ್ಳೆ ನೆನಿಬೇಕು. ಜಾಸ್ತಿ ಹೊತ್ತಿಟ್ಟರು ಏನು ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿ ನೆನಿಬೇಕು. ನೆಂದ ನಂತರ ಅದನ್ನು ಚೆನ್ನಾಗಿ 2 ಸರಿ ತೊಳೆದು ಗಾಳಿಸಿ ಮಿಕ್ಸಿ ಜಾರಲ್ಲಿ ಹಾಕಿ ಅದರ ಹಾಲನ್ನು ತೆಗೆದುಕೊಳ್ಬೇಕು. ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳಿ. ರುಬ್ಕೊಂಡಾಗ ಹಾಲು ಬರ್ತದೆ. ಅದನ್ನು ಒಂದು ಕ್ಲೀನ್ ಆಗಿರುವಂತಹ ಬಟ್ಟೆ, ಶಾಲ್ ಎಲ್ಲಾದರೂ ಆಗ್ತದೆ, ಅಥವಾ ಏನಾದರೂ ಬಟ್ಟೆ ಇದ್ದರೆ, ಒಳ್ಳೆ ಬಟ್ಟೆ ಇದ್ದರೆ ವೈರಸಲ್ಲಿ ಕೂಡ ಹಿಂಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನೀಗ ಹಾಕ್ಕೊಂಡಿದ್ದೇನೆ, ಇದನ್ನು ಹಿಂಡ್ಕೊಳ್ತಾ ಇದ್ದೇನೆ. ಆರಾಮಾಗಿ ಈ ರೆಸಿಪಿಯನ್ನು ಮಾಡ್ಬೋದು. ಒಂದು ಟ್ರೆಡಿಷ್ನಲ್ ರೆಸಿಪಿ ಕೂಡ, ಹಾಗೆ ಹಳೆಯ ಕಾಲದ ರೆಸಿಪಿ ಕೂಡ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಶುಗರ್ ಇರೋರಿಗೆ ಅಷ್ಟೇ ಅಲ್ಲ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ಕೊಡ್ಬೋದು ತಿನ್ನಲಿಕ್ಕೆ. ನೋಡಿ, ನಾನಿಲ್ಲಿ ಹಾಲನ್ನು ತೆಗಿತಾ ಇದ್ದೇನೆ. ಅದೊಂದೇ ಕಷ್ಟದ ಕೆಲಸ. ಅಂದರೆ ಅದನ್ನು ತಿಕ್ಕಿ ತಿಕ್ಕಿ ತೆಗೆದ್ರೆ ಹಾಲು ಚೆನ್ನಾಗಿ ಬರ್ತದೆ. ಅಂದರೆ ಬಟ್ಟೆಯನ್ನು ತಿಕ್ಕಿದ್ರೆ ಹಾಲು ಚೆನ್ನಾಗಿ ಬರ್ತದೆ. ಸ್ವಲ್ಪ ಕಷ್ಟ ಅಂದರೆ ಹಾಲು ತೆಗೆಯೋದೆ. ಈಗ ನೋಡಿ, ಎಲ್ಲ ತೆಗ್ದಾಗಿದೆ, ಪಿಂಡಿ ಮಾತ್ರ ಉಳಿದಿದೆ. ಇದನ್ನು ಕೂಡ ಇನ್ನೊಮ್ಮೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಹಾಕೊಂಡ ನಂತರ ಸ್ವಲ್ಪ ನೀರು ಹಾಕಿ, ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದರ ಹಾಲು ಕೂಡ ತೆಗಿಬೇಕು. ಎರಡನ್ನು ಒಟ್ಟಿಗೆ ಕೂಡ ನೀವು ಹಾಕೋಬಹುದು, ಆದರೆ ಫಸ್ಟಿಗೆ ರಾಗಿ ಹಾಲು ಬಂದ ನಂತರ ಇದನ್ನು ಹಾಕೊಳ್ಳಿ, ತೆಂಗಿನ ತುರಿಯನ್ನು. ಆಗ ಚೆನ್ನಾಗಿ ಹಾಲು ಸಿಗ್ತದೆ. ರುಬ್ಬಿಟ್ಕೊಂಡ ಮಿಶ್ರಣ ಇದೆಯಲ್ಲ, ಅದನ್ನು ಬಟ್ಟೆಯಲ್ಲಿ ಹಿಂಡ್ಕೊಳ್ಳಿ. ಆರಾಮಾಗಿ ಹಿಂಡ್ಕೊಳ್ಳಿಕ್ಕೆ ಆಗ್ತದೆ. ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೂ ನಿಮಗೆ ರೆಸಿಪಿ ಆದ ನಂತರ ತುಂಬ ಖುಷಿ ಆಗ್ತದೆ. ನೋಡಿ, ಇಲ್ಲಿ ನಾನೀಗ ಹಿಂಡ್ತಾ ಇದ್ದೇನೆ. ಸ್ವಲ್ಪ ಅದನ್ನು ಬಟ್ಟೆಯನ್ನು ಒತ್ತಿ ಒತ್ತಿ ತೆಗೆದ್ರೆ ಬೇಗ ಹಾಲು ಬರ್ತದೆ. ನೋಡಿ, ಈ ಥರ ತಿಕ್ಕಿ ತಿಕ್ಕಿ ತೆಗಿಬೇಕು. ಆಗ ನಿಮಗೆ ಹಾಲು ಬೇಗ ಹಿಂಡ್ಲಿಕ್ಕೆ ಸುಲಭ ಆಗ್ತದೆ. ನಾನೆಲ್ಲ ಹಾಲನ್ನು ತೆಗೆದುಕೊಂಡು ತೋರಿಸ್ತೇನೆ ನಿಮಗೆ. ನೋಡಿ, ಹಿಂಡಿ ಎಲ್ಲ ಆಗಿದೆ. ಈ ಥರ ಸಿಗ್ತದೆ ಪಿಂಡಿ. ಅದನ್ನು ಪುನಃ ನೀವು ಮಿಕ್ಸಿ ಜಾರಿಗೆ ಹಾಕಿ 1-2 ಸರಿ ಹಾಲು ತೆಗೆದುಕೊಳ್ಳಿ. ನೋಡಿ, ಇಷ್ಟು ಹಾಲು ಸಿಕ್ಕಿದೆ ಈಗ ನನಗೆ. ಅಂದರೆ ತುಂಬ ದಪ್ಪಕ್ಕೆ ಬೇಕಂತಿಲ್ಲ, ಇಷ್ಟು ತೆಳ್ಳಗಿದ್ರೂ ನಡೀತದೆ. ಅದು ನಾವು ಬೆಲ್ಲ ಎಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಆಗ್ತದೆ. ಈಗ ಇದನ್ನು ನಾವೇನು ಮಾಡಬೇಕಂದ್ರೆ ಗ್ಯಾಸ್ ಮೇಲೆ ಇಡಬೇಕು. ಗ್ಯಾಸ್ನಲ್ಲಿಟ್ಟು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಕಲಿಸ್ಕೊಳ್ಬೇಕು. ಹಾಗೆ ಇಲ್ಲಿ ನೋಡಿ, 1 ಕಪ್ನಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೇನೆ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೇನೆ. ನೋಡಿ, ಎಲ್ಲ ಹಾಕಿ, ಬೆಲ್ಲ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಅಲ್ಲೇ ಇರೋದು, ತುಂಬ ಸ್ಲೋ ಆಗಿ ತಿರುಗಿಸ್ತಾ ಇರಿ. ಫ್ಲೇಮ್ ಕೂಡ ಮೆಲ್ಲಗೆ ಇಟ್ಟಿರಬೇಕು. ಬೆಲ್ಲ ಎಲ್ಲ ಕರಗಬೇಕು, ಅಲ್ಲಿವರೆಗೆ ತಿರುಗಿಸ್ತಾನೆ ಇರಿ. ನಿಮಗೆ ಗೊತ್ತಾಗ್ತದೆ, ದಪ್ಪ ಬರ್ತದೆ. ಆಗ ನೀವು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಅದಕ್ಕಿಂತ ಮೊದಲು ಪ್ಲೇಟಿಗೆ ತುಪ್ಪ ಎಲ್ಲ ಒರೆಸಿ ಇಟ್ಕೊಳ್ಬೇಕು ನೀವು. ಸ್ವಲ್ಪ ಏಲಕ್ಕಿ, ಅಂದರೆ 1-2-3 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಅದನ್ನು ಹಾಕಿ ಮೆಲ್ಲನೆ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇರಬೇಕು. ಇದು ಗ್ಯಾಸ್ ಮೇಲೆ ಇಟ್ಟ ನಂತರ, ನೀವು ಒಲೆ ಮೇಲೆ ಇದನ್ನು ಇಟ್ಟ ನಂತರ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಗಟ್ಟಿ ಆಗ್ಬೋದು, ಅಡಿ ಹಿಡಿಬೋದು, ಇಲ್ಲಾಂದರೆ ಗಂಟುಗಳು ಕೂಡ ಆಗ್ಬೋದು. ಅದಕ್ಕಾಗಿ ಕೈ ಆಡಿಸ್ತಾನೆ ಇರಬೇಕು. ಈಗ ನೋಡಿ, ಸ್ವಲ್ಪ ದಪ್ಪ ಬರ್ತಾ ಇದೆ. ಈಗ ಒಂದು 10 ನಿಮಿಷ ಆಗಿದೆ. ನಾನು ಇದನ್ನು ತಿರುಗಿಸ್ತಾನೇ ಇದ್ದೇನೆ. ಇನ್ನೂ ದಪ್ಪ ಬರಬೇಕಿದ್ದು, ಅಲ್ಲಿಯವರೆಗೆ ತಿರುಗಿಸ್ಬೇಕು. ಅದಕ್ಕಿಂತ ಮೊದಲು ನೀವು ಬೇಕಾದರೆ ಇದಕ್ಕೆ 1-2 ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೋಬೋದು. ಡಯಟ್ ಏನೋ ಇಲ್ಲದವರು ತುಪ್ಪ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರ್ತದೆ. ಈಗ ನಾನು 1 ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಕಾಣ್ತಾ ಇದೆ ನಿಮಗೆ. ಒಂಥರ ದಪ್ಪ ದಪ್ಪಾಗಿ ಶೈನಿಂಗ್ ಶೈನಿಂಗ್ ಕಾಣಿಸ್ತಿದೆ ಅಲ್ಲ, ಆ ಥರ ಬರಬೇಕು. ಇನ್ನೂ ಸ್ವಲ್ಪ ದಪ್ಪ ಆಗಬೇಕು, ಅಲ್ಲಿಯವರೆಗೆ ತಿರುಗಿಸ್ತಾ ಇರಬೇಕು. ಹಾಗೆ ನಿಮಗೆ ಬೆಂದಿದೆ ಅಂತ ಗೊತ್ತಾಗಬೇಕಾದ್ರೆ ಅದರಲ್ಲಿ ನೋಡಿ, ಒಂಥರ ಚಿಕ್ಕ ಚಿಕ್ಕ ಬಾಲ್ಸ್ ಬರ್ತಾ ಇದೆ ನೋಡಿ, ಒಂಥರ ಗುಳ್ಳೆ ಗುಳ್ಳೆಗಳಾಗಿ ಬರ್ತಾ ಇದೆ. ಈಗ ಆಗಿದೆ ಇದು. ಇದಕ್ಕೆ ಕೊನೆಯಲ್ಲಿ 1-2 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಗಿದೆ ನೋಡಿ. ಈಗ ಇದಕ್ಕೆ ನಾನು 2 ಸ್ಪೂನಷ್ಟು ಕೊನೆಯಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದು
ಕರೆಕ್ಟಾಗಿ ಆಗಿದೆ. ಸುಮಾರು ಒಂದು 15ರಿಂದ 20 ನಿಮಿಷದವರೆಗೆ ನಾನು ಇದನ್ನು ತಿರುಗಿಸ್ತಾನೇ ಇದ್ದೇನೆ. ಇಷ್ಟು ದಪ್ಪ ಆಗಿದೆ ನೋಡಿ, ಗಂಟುಗಳೇನಿಲ್ಲದೆ ಇಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾವು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಗ್ಯಾಸನ್ನು ಆಫ್ ಮಾಡಿ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಅದಕ್ಕೆ ಪ್ಲೇಟಿಗೆ ತುಪ್ಪ ಎಲ್ಲ ಒರೆಸಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಹಾಕ್ಕೊಂಡು ಇಟ್ಟಿದ್ದೇನೆ. ಇದಕ್ಕೀಗ ಹಾಕಿ ನಿಮಗೆ ಹೇಗೆ ಆಗ್ತದೆ ಆ ಥರ ಹಾಕೋಬೋದು. ಎಷ್ಟು ದಪ್ಪಕ್ಕೂ ಕೂಡ ಮಾಡ್ಕೋಬೋದು. ನೋಡಿ ಎಲ್ಲವನ್ನ ಹಾಕಿ ಮೇಲ್ಗಡೆ ಕೂಡ ಚೆನ್ನಾಗಿ ಬರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಹಾಲನ್ನು ಹಿಂಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೂ ನಿಮಗೆ ಮಾಡಿದ ನಂತರ ತಿನ್ಲಿಕ್ಕಂತ ಸೂಪರ್ ಆಗಿರ್ತದೆ. ಒಂದು ಟ್ರೆಡಿಷನಲ್ ರೆಸಿಪಿ ಇದು. ಇದನ್ನು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆ ತಾನೇ? ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ನೋಡಿ ಮೇಲ್ಗಡೆ ಕೂಡ ಅಷ್ಟೇ ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ. ಇದನ್ನು ಒಂದು 2 ಗಂಟೆ ಹಾಗೆ ಬಿಟ್ಬಿಡಿ, ಅಥವಾ ನೀವು ಫ್ರಿಜ್ಜಲ್ಲಿ ಇಟ್ಟರೂ ಆಗ್ತದೆ, ತುಂಬ ಚೆನ್ನಾಗಿರ್ತದೆ. ಆದರೆ ಇದು ತಣ್ಣದ ನಂತರನೇ ಫ್ರಿಜ್ಜಲ್ಲಿ ಇಡಿ. ನಾನೀಗ ಇದನ್ನು ತಣಿಲಿಕ್ಕೆ ಬಿಡ್ತೇನೆ, ಮತ್ತೆ ನೋಡುವ ಹೇಗಾಗ್ತದಂತ. ನಾನು ರಾತ್ರಿ ಮಾಡಿದ್ದೆ, ಬೆಳಿಗ್ಗೆ ನೋಡಿ ಯಾವ ರೀತಿ ಆಗಿದೆ ಅಂತ. ಈಗ ಇದನ್ನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ಯಾವ ರೀತಿ ಬರ್ತಾ ಇದೆ ಅಂತ. ನೋಡಿ ಸ್ವಲ್ಪ ಬೆಲ್ಲ ನಿಮಗೆ ಕಮ್ಮಿ ಅಂತ ಅನಿಸ್ಬೋದು. ನಾನು ಸ್ವಲ್ಪ ಬೆಲ್ಲ ಕಡಿಮೆನೆ ಹಾಕ್ಕೊಂಡಿದ್ದೇನೆ. ನೀವು ಸ್ವಲ್ಪ ಜಾಸ್ತಿ ಹಾಕಿ, ಸ್ವೀಟ್ ಆದರೆ ಇನ್ನೂ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ನಾನೀಗ ಕಟ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ, ಮುಟ್ಟಿದ್ರೆ ಜಾರ್ತದೆ, ಬಾಯಲ್ಲಿಟ್ಟರೆ ಕರಗಬೇಕು ಆ ಥರದಂತಹ ರಾಗಿ ಮಣ್ಣಿ, ರಾಗಿ ಹಲ್ವಾ ಅಂತ ಕೂಡ ಹೇಳ್ಬೋದು ನೀವು. ಯಾವ ಶೇಪಲ್ಲಿ ಬೇಕೋ ಅದನ್ನು ಕಟ್ ಮಾಡಿ ನೀವು ಮಕ್ಕಳಿಗೆ ಕೊಡಿ, ದೊಡ್ಡವರಿಗೂ ಕೊಡಿ. ನೋಡಿ ಎಷ್ಟು ದಪ್ಪಕ್ಕಾಗಿ ಚೆನ್ನಾಗಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರಾಗಿ ಮಣ್ಣಿಯನ್ನು ಮಾಡ್ಕೋಬೋದು ಮನೆಯಲ್ಲಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಾನಂತೂ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತೇನೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಹಾಕ್ಲಿಕ್ಕೆ ಅಂತೂ ಮರೀಲೇಬೇಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.